ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ರ ಅಂಗವಾಗಿ ಮಹಿಳಾ ಜನ ಸುನುವಾಯಿ ಕಾರ್ಯಕ್ರಮ ಆಯೋಜನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ 2026ರ ಅಂಗವಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಮಹಿಳಾ ಜನ ಸುನುವಾಯಿ ಸಾರ್ವಜನಿಕ ವಿಚಾರಣೆ ನಿಮ್ಮ ಮನೆ ಬಾಗಿಲಿಗೆ ಮಹಿಳಾ ಆಯೋಗ ಕಾರ್ಯಕ್ರಮವನ್ನು ಮೈಸೂರಿನ ಚಾಮುಂಡೇಶ್ವರಿ ಸಭಾಂಗಣ ವಿಭಾಗೀಯ ಆಯುಕ್ತರ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳು ಮತ್ತು ಅಹವಾಲುಗಳನ್ನು ಆಲಿಸಲು ವಿಶೇಷ ವೇದಿಕೆ ಕಲ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳೆಯರ ಸಮಸ್ಯೆಗಳ ಕುರಿತು ಗಂಭೀರವಾಗಿ ಗಮನ ಹರಿಸಿ, ವಿಶೇಷವಾಗಿ ಪೊಲೀಸರಿಂದ ಅನುಭವಿಸುತ್ತಿರುವ ತೊಂದರೆಗಳ ಬಗ್ಗೆ ಸಾರ್ವಜನಿಕರ ಅಹವಾಲುಗಳನ್ನು ಗಮನದಿಂದ ಆಲಿಸಿದರು. ಮಹಿಳೆಯರಿಗೆ ಧೈರ್ಯ ತುಂಬುವ ಮಾತುಗಳ ಮೂಲಕ ಅವರಿಗೆ ಸಾಂತ್ವನ ನೀಡಿದರು. ನಾಗಲಕ್ಷ್ಮಿ ಚೌಧರಿ ಅವರು ತಮ್ಮ ವಾಕ್ಚಾತುರ್ಯದಿಂದ ಮಹಿಳಾ ಸುರಕ್ಷತೆ ಮತ್ತು ನ್ಯಾಯದ ಮಹತ್ವವನ್ನು ಒತ್ತಿ ಹೇಳಿದರು. ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಡೆ ದಿನ ಭಾನುವಾರ ವಿಕ್ಟಿಮ್ಸ್ ಡೇ ಅಂತ ಮಾಡ್ತಾರಂತೆ. ನಿಮ್ಗೆ ಗೊತ್ತಿದ್ಯಾ? ಮತ್ತೆ ನೀವು ಮನೆ ಮಾತಾಡ್ತಿದ್ರೆ ನಾನು ವಿಡಿಯೋ ಒಂದೇ ನೆನ್ನೆ ಅಪ್ಲೋಡ್ ಮಾಡಿದ್ದೀನಿ. ಆಕ್ಚುಲಿ ನಾನು ಟೈಮ್ ಇರಲಿಲ್ಲ, ಇವತ್ತಿತ್ತು ಜನರವಾಗಿ ಇಲ್ಲ ಅಂತಂದ್ರೆ ಒಂದು ವಾರ ಮುಂಚೆ ನಾನು ವಿಡಿಯೋ ಮಾಡಿ ಹಾಕಿರ್ತಿದ್ದೆ, ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿ. ನೋಡಿ, ಈ ಮಾಹಿತಿ ನೀವು ಎಲ್ಲರಿಗೂ ಹೇಳ್ಬೇಕಾಗತ್ತೆ. ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ತಿಂಗಳ ಕಡೆಯ ದಿನ ಭಾನುವಾರ ವಿಕ್ಟಿಮ್ಸ್ ಡೇ, ಸಂತ್ರಸ್ತೆಯರ ದಿನ, ಇದು ಕಂಪಲ್ಸರಿ ಮಾಡಿಬಿಟ್ಟು ಅವರು ಚೀಫ್ ಆಫೀಸ್ಗೂ ಕಳಿಸ್ಬೇಕು. ಈ ಮಾಹಿತಿ ನಿಮ್ಗೆಲ್ಲ ಗೊತ್ತಿರ್ಲಿ, ಇದು ಜನರಿಗೆ ಗೊತ್ತಾಗಬೇಕು. ಆ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಅಂತಂದ್ರೆ ನಿಮ್ಮೊಂದು ವರಿಷ್ಠ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡೋದು ನಿಮ್ಗೆ ಅವಕಾಶ. ಮಹಿಳೆಯರ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬಾರದು ಎಂದು ಪೊಲೀಸ್ ಇಲಾಖೆಗೆ ಸ್ಪಷ್ಟ ಸಂದೇಶ ನೀಡಿದರು. ಅವರ ಮಾತುಗಳಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಈ ಕಾರ್ಯಕ್ರಮದ ಮೂಲಕ ಮಹಿಳೆಯರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ನಡೆಯಿತು. ಮಹಿಳೆಯರ ಹಕ್ಕುಗಳು ರಕ್ಷಣೆ ಹಾಗೂ ನ್ಯಾಯ ಸಿಗುವಂತೆ ಮಾಡುವಲ್ಲಿ ಮಹಿಳಾ ಆಯೋಗದ ಬದ್ಧತೆಯನ್ನು ಈ ಕಾರ್ಯಕ್ರಮ ಮತ್ತೊಮ್ಮೆ ತೋರಿಸಿತು. ಮೈಸೂರಿನಲ್ಲಿ ನಡೆದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇವರೆಲ್ಲರೂ ಅದಕ್ಕೆ ಶ್ರಮ ಬೀಳಲಿಲ್ಲ ಅಂದಿದ್ರೆ, ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡಲಿಲ್ಲ ಅಂತಂದ್ರೆ ನ್ಯಾಯ ಸಿಗ್ತಾ ಇರಲಿಲ್ಲ. ಅಂತ ಅಧಿಕಾರಿನ ಮೈಸೂರವರು ಪಡ್ಕೊಂಡಿದ್ದೀರಾ. ನಾನು ಇಷ್ಟೇ ಹೇಳೋದು, ಎಲ್ಲರೂ ಮಾಡ್ತೀರಾ ಕರೆಕ್ಟ್. ಒಂಚೂರು ಜನರಿಗೆ ಮಾಹಿತಿ ಮುಟ್ಟಿಸುವಂತ, ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಕೆಲಸಗಳನ್ನ ಮಾಡಿದ್ರೆ